ಬಿರಿಯಾನಿ ಆಲ್ರೆಡಿ ಫೇಮಸ್ ಆಗಿರೋದು ಇವತ್ತೊಂದು ಓಪನ್ ಮಾಡ್ತಾ ಇದ್ದೀರಾ ಎಷ್ಟನೇ ಬ್ರಾಂಚ್ ಇದು ಮತ್ತೆ ಸರ್ ಇದು ಎರಡನೇ ಬ್ರಾಂಚ್ ಮೊದಲನೇದೇ ಬಟ್ ಏನಕ್ಕೆ ಅಲ್ಲೂ ಓಪನ್ ಇರುತ್ತೆ ಅಲ್ಲಿ ಕ್ಲೋಸ್ ಮಾಡಲ್ಲ ಬಟ್ ಏನಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಫ್ಯಾಮಿಲಿ ಇಕ್ಕಟ್ ಆಗ್ತಿದೆ ಜಾಗ ಪಾರ್ಕಿಂಗ್ ಮಿಸ್ ಆಗ್ತಿದೆ ಹಾಗಾಗಿ ಇದೊಂದು ವಿಶಾಲವಾಗಿತ್ತು ಜಾಗ ಅದನ್ನ ಚಾಯ್ಸ್ ಮಾಡ್ಕೊಂಡಿದ್ದು ಇದು ಇವತ್ತು ಓಪನ್ ಮಾಡ್ತಾ ಇದ್ದೀವಿ ಇದು ಎಲ್ಲಿದೆ ಮತ್ತೆ ಅಣ್ಣ ಇದು ಕೆಂಗೇರಿ ಉಪನಗರ ಮೇನ್ ರೋಡ್ DX Max ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಚರ್ಚ್ ಸ್ಟಾಪ್ ಹತ್ರ ಇದೆ ಬಿರಿಯಾನಿ ಅಂದ್ರೆ ಏನ್ ಸ್ಪೆಷಲ್ ಸರ್ ಬಿರಿಯಾನಿ ಸರ್ ಮಟನ್ ಬಿರಿಯಾನಿ ಮಟನ್ ಫ್ರೈ ಮಟನ್ ಚಾಪ್ಸ್ ಚಿಕನ್ ಬಿರಿಯಾನಿ ಚಿಲ್ಲಿ ಚಿಕನ್ ಜನ ಯಾವುದು ಜಾಸ್ತಿ ಟೇಸ್ಟ್ ಮಾಡ್ತಾರೆ ಜಾಸ್ತಿ ಟೇಸ್ಟ್ ಮಾಡೋದು ಮಟನ್ ಬಿರಿಯಾನಿ ಮಟನ್ ಫ್ರೈ ಲೆಗ್ ಪೀಸ್ ಮಟನ್ ಚಾಪ್ಸ್ ಅದೇ ನೀವು ಹೇಳ್ತಾ ಇದ್ದೀವಿ ದರ್ಶನ್ ಸರ್ ಒಂದು ಅವರು ದುಡ್ಡು ಕೊಟ್ಟು ಶುರು ಮಾಡಿಸಿದ್ದು ಅನ್ನೋದು ಅವರು ಕೂಡ ಸ್ಟಾರ್ಟಿಂಗ್ ಇಲ್ಲ ನಾನು ಕಷ್ಟದಲ್ಲಿದ್ದಾಗ ಅಲ್ಲಿ ಹೆಲ್ಪ್ ಅಂತ ಕೇಳ್ಕೊಂಡು ಹೋದಾಗ ಏನು ಕೆಲಸ ಮಾಡಿದೆ ಅಂತ ಕೇಳಿದ್ರೆ ನನಗೆ ಹೋಟ್ಲು ಡಿಪಾರ್ಟ್ಮೆಂಟ್ ಒಂದು ಹೋಟ್ಲೆ ಮಾಡೋಲ್ಲ ಆ ಚಿಕ್ಕದಾಗಿ ಬೆಳ್ಕೊಂಡ್ ಬಂದಿದೆ ಎಷ್ಟು ಶುರು ಮಾಡಿ ಸರ್ ನೀವು ಫಸ್ಟ್ ಬ್ರಾಂಚ್ 6 ವರ್ಷ ಆಯ್ತು ಮಾಡಿ 6 ವರ್ಷ ಆಯ್ತು ಫಸ್ಟ್ ಮಾಡಿದಾಗೆಲ್ಲ ಹೆಂಗ್ ನಡೀತದೆ ಸ್ಟಾರ್ಟಿಂಗ್ ಸರ್ ಫಸ್ಟ್ 3 ಟೇಬಲ್ ಆಮೇಲೆ 6 ಟೇಬಲ್ ಆಮೇಲೆ 12 ಟೇಬಲ್ ಇವತ್ತು 25 ಟೇಬಲ್ ಓಪನ್ ಮಾಡಿದೆ ಅದೇ ಫರ್ ಇವಾಗ ಒಂದು ತಿಂಗಳಿಗೆ ಅಂತಂದ್ರೆ ಎಷ್ಟು ರೆವಿನ್ಯೂ ತೆಗಿತಾ ಇದ್ರಿ ಸರ್ ಅದೇ ಹೇಳಕ್ಕಾಗಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ದಿವಸ ಬಿಸಾಕ್ತಿವಿ ಒಂದ್ ದಿವಸ ಬರುತ್ತೆ ಅಲ್ಲ ಎಲ್ಲಾ ತರ ಇದೆ ಈಗ ಹುಡುಗರು ಯಾರು ಕಮ್ಮಿ ಸಂಬಳಕ್ಕೆ ಸಿಗಲ್ಲ ಬಾಡಿಗೆನೂ ಕಮ್ಮಿ ಇಲ್ಲ ರೆಂಟು ಅಡ್ವಾನ್ಸು ಕಮ್ಮಿ ಸಿಗಲ್ಲ ಎಲ್ಲಾ ತರನು ಖರ್ಚು ತೆಗಿಬೇಕಲ್ಲ ಸರ್ ದರ್ಶನ್ ಸರ್ಗೆ ಏನು ತುಂಬಾ ಇಷ್ಟ ನಾನ್ ವೆಜ್ ನಿಮ್ಮ ಹೋಟೆಲ್ ಚಿಲ್ಲಿ ಚಿಕನ್ ಮಟನ್ ಬಿರಿಯಾನಿ ತಿಂತಾರೆ ನೀವು ಏನಂತಾರೆ ಸರ್ ತಿಂದೆಲ್ಲ ಇಷ್ಟಪಡ್ತಾರ ಏನಂತಾರೆ ತುಂಬಾ ಖುಷಿ ಪಡ್ತಾರೆ ಇದೇ ತರ ಮೇಂಟೈನ್ ಮಾಡೋ ಇದೇ ತರ ಬೆಳೆಸ್ತಾನೆ ಇಲ್ಲಿಂದ ಯಾವ ಸೆಲೆಬ್ರಿಟಿಗೆ ಸುಮಾರು ಜನ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ ಸರ್ ಮೈನ್ ಆಗಿ ಹೇಳೋದಾದ್ರೆ ಎಷ್ಟು ಹೇಳೋದು ಬೇಡ ಸದ್ಯಕ್ಕೆ ಈಗ ಇರೋ ಪೊಸಿಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ಟಿದ್ದೀನಿ ವಾರದಲ್ಲಿ 3 ದಿವಸ ಹೋಗುತ್ತೆ ವಾರದಲ್ಲಿ 3-2 ಹೋಗುತ್ತೆ ಸದ್ಯಕ್ಕೆ ಈಗ ಎಲ್ಲ ಬೇಡ ಈಗ ತೂಗುದೀಪ ಒಂದು ಹೆಸರು ಇಟ್ಬಿಟ್ಟು ಅವ್ರು ಏನೇನೋ ಅವ್ರ ಇಷ್ಟ ಬಂದ ಕಮೆಂಟ್ಸ್ ಹಾಕ್ತಾರೆ ಅದು ಇಷ್ಟ ಆಗಲ್ಲ ಬೇಡ ಸರ್ ವಿಭಿನ್ನವಾಗಿದೆ ಎಲ್ಲರ ಹತ್ರ ಎಲ್ಲರೂ ವಿಭಿನ್ನವಾಗಿ ಇಟ್ಟಿದ್ದಾರೆ ಹೆಸರುಗಳು ನಾವ್ಯಾಕೆ ಇಡಬಾರ್ದು ನಾವ್ಯಾಕೆ ಬೆಳೆಸಬಾರ್ದು ನಾವ್ಯಾಕೆ ಖುಷಿ ಪಡಿಸಬಾರ್ದು ನಮ್ದು ವಿಭಿನ್ನವಾಗಿರ್ಲಿ ಜನ ವಿಭಿನ್ನವಾಗಿ ನೋಡ್ಲಿ ಅನ್ನೋದೇ ವಿಶೇಷ ಸರ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿರಿಯಾನಿ ಹೋಟೆಲ್ಗಳಿದಾವಲ್ಲ ಕಾಂಪಿಟೇಷನ್ ಅದು ಹೆಂಗ್ ಅನ್ಸುತ್ತೆ ನಿಮಗೆ ಅಥವಾ ನಾವು ಚಿಕ್ಕವರು ಕಾಂಪಿಟೇಟರ್ ಕೊಡೋರು ದೊಡ್ಡರಲ್ಲ ನಮ್ಮ ಪಡಿಗೆ ನಾವಾಯ್ತು ನಮ್ಮ ಹೋಟ್ಲ್ ಆಯ್ತು ನಮ್ಮ ಆ ರೇಂಜಲ್ಲಿ ನಾವಿದ್ದೀವಿ ಕಾಂಪಿಟೇಟರ್ ನಾವಲ್ಲ ಕಾಂಪಿಟೇಷನ್ ಕೊಡೋಕ್ಕೂ ನಮ್ಗೆ ಆ ಶಕ್ತಿ ಭಗವದ್ಗೀತೆ ಕೊಟ್ಟಿಲ್ಲ ಥ್ಯಾಂಕ್ ಯು ಸರ್